ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಯಾರಿಗೆ ಅಂತ ಅಂದರೆ ಕ್ಯಾಕ್ಟಿ ಆ್ಯಂಡ್ ಸಕ್ಯುಲೆನ್ಸ್ ಯಾರು ಗಾರ್ಡನಲ್ಲಿದೆಯೋ ಅವ್ರಿಗೋಸ್ಕರ ಈ ಟಿಪ್ಸು. ಬನ್ನಿ ಏನದು ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತು ಕ್ಯಾಕ್ಟಿ ಆ್ಯಂಡ್ ಸಕ್ಯುಲೆನ್ಸ್ ಸಾಯಿಲ್ ಮಿಕ್ಸ್ಚರ್ ಹೇಗೆ ಮಾಡೋದು ಅಂತ. ಆ ಸಾಯಿಲಲ್ಲಿ ಕಂಪಲ್ಸರಿಯಾಗಿ ನಾವು ಪೆರ್ಲೈಟ್ ಅಂತ ಮಿಕ್ಸ್ ಮಾಡ್ತೀವಿ. ಆ ಪೆರ್ಲೈಟ್ ಎಲ್ಲಿಂದ ಸಿಗುತ್ತೆ ಅಂತ ಅಂದರೆ ವಲ್ಕನಿಕ್ ಎರಪ್ಷನಲ್ಲಿ ಸಿಗೋ ಅಂಥ ಒಂದು ಹ್ಯಾಶೇನೆ ಅದು ನಾವು ಪೆರ್ಲೈಟ್ ಅಂತ ಯೂಸ್ ಮಾಡ್ತೀವಿ. ಅದು ಒಳ್ಳೆ ಎರೇಷನ್ ಕೊಡುತ್ತೆ ಮತ್ತು ಸಾಯಿಲ್ನ ಪೋರಸ್ ಆಗಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಕ್ಯಾಕ್ಟಿ ಆ್ಯಂಡ್ ಸಕ್ಯುಲೆನ್ಸ್ಗೆ ಕಂಪಲ್ಸರಿಯಾಗಿ ಅದನ್ನು ಆ್ಯಡ್ ಮಾಡ್ತೀವಿ. ಈಗ ಇನ್ ಕೇಸ್ ನಿಮ್ಮ ಹತ್ರ ಪೆರ್ಲೈಟ್ ಇಲ್ಲ, ನೀವು ಒಂದು ಕ್ಯಾಕ್ಟಸ್ ರಿಪಾಟ್ ಮಾಡಬೇಕು. ಸೊ ಆ್ಯಸ್ ಅ ಸಬ್ಸ್ಟಿಟ್ಯೂಟ್ ಆಫ್ ಪೆರ್ಲೈಟ್ ಇನ್ನೇನು ಯೂಸ್ ಮಾಡ್ಬೋದು ಅದನ್ನೇ ಹೇಳ್ತೀನಿ ಬನ್ನಿ. ಆ ಪೆರ್ಲೈಟ್ ಬದಲಾಗಿ ನೀವು ಚಾರ್ಕೋಲ್ ಯೂಸ್ ಮಾಡ್ಬೋದು, ಹಿಜ್ಜಲು. ಅದನ್ನು ನಾವು ಮನೆಯಲ್ಲೇ ಹೇಗೆ ತಯಾರು ಮಾಡೋದು ನೋಡೋಣ ಬನ್ನಿ. ಅದನ್ನೇ ನಿಮ್ಮ ಮನೆಯಲ್ಲಿ ನೀವು ತೆಂಗಿನಕಾಯಿ ಖಂಡಿತ ಉಪಯೋಗಿಸ್ತೀರ ನಿಮ್ಮ ಅಡಿಗೆಗೆ. ಸೊ ಅದು ತೆಂಗಿನಕಾಯಿ ತುರಿದ ಮೇಲೆ ಆ ಶೆಲ್ಲನ್ನು ದಯವಿಟ್ಟು ಡಿಸ್ಕಾರ್ಡ್ ಮಾಡಬೇಡಿ. ಆ ಕಾಯಿ ಕಂಟನೆಲ್ಲ ಸೇರಿಸಿಟ್ಕೊಳ್ಳಿ. ಅದನ್ನೇ ನಾವೀಗ ಪೆರ್ಲೈಟ್ಗೆ ಬದಲಾಗಿ ಯೂಸ್ ಮಾಡ್ಬೋದು. ಹೀಗೆ ಒಂದೊಂದು ಈ ಕಂಟಗಳನ್ನೆಲ್ಲ ಬೆಂಕಿಗೆ ಹಾಕಿ ಸುಟ್ಟುಬಿಟ್ಟು ತುಂಬ ಬರ್ನ್ ಮಾಡೋಕ್ಕೆ ಹೋಗಬೇಡಿ, ಅದು ಆ್ಯಶ್ ಆಗಿಬಿಡುತ್ತೆ. ಸೊ ಆ್ಯಶ್ ಆಗೋ ಅಂಥ ಸ್ಟೇಜ್ ತನಕ ನೀವು ವೆಯ್ಟ್ ಮಾಡಬೇಡಿ. ಅದು ಉರಿತಾ ಇರುವಾಗಲೇ ಒಂದು ಸ್ವಲ್ಪ ತೆಗೆದು ನೀರಿಗೆ ಹಾಕಿ ಅದನ್ನು ನೆನೆಸ್ಬಿಡಿ. ತುಂಬ ಬರ್ನ್ ಆಗಿಬಿಟ್ರೆ ಅದು ಆ್ಯಶ್ ಆಗಿಬಿಡುತ್ತೆ, ಬೂದಿ ಆಗಿಬಿಟ್ರೆ ಆಮೇಲೆ ನಮಗೆ ಅದು ಚಾರ್ಕೋಲ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಅದು ನೋಡಿ ಈ ರೀತಿ ನಾನಿಲ್ಲಿ ಸ್ಮಾಲ್ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಫಾರ್ಮ್ ಲ್ಯಾಂಡ್ ಅಥವಾ ತೋಟ, ಬ್ಯಾಕ್ಯಾರ್ಡ್ ಆ ಥರ ಪ್ಲೇಸ್ ಇದ್ದರೆ ನೀವು ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಅದು ಉರಿತಾ ಇರುವಾಗಲೇ ನೀವು ನೀರು ಹಾಕಿ ಆಫ್ ಮಾಡಿಬಿಡಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಆ ಚಾರ್ಕೋಲ್ ಒಳಗಡೆ ಇಜ್ಜಲ್ ಒಳಗಡೆ ಪೋರ್ಸ್ ಫಾರ್ಮ್ ಆಗುತ್ತೆ. ಆ ಪೋರ್ಸ್ ಏನು ಮಾಡುತ್ತೆ ಅಂತಂದರೆ ನಾವು ಸಾಯಿಲ್ ಒಳಗಡೆ ಮಿಕ್ಸ್ ಮಾಡಿದಾಗ ಅದು ಏರೇಷನ್ ಕೊಡುತ್ತೆ ಪ್ಲ್ಯಾಂಟ್ಸ್ಗೆ. ಸಾಯಿಲ್ ಒಳಗಡೆ ಸ್ವಲ್ಪ ಲೂಸಾಗಿಡುತ್ತೆ, ಪೋರಸ್ ಆಗಿಡುತ್ತೆ ಸಾಯಿಲ್ನ, ಮತ್ತು ರೂಟ್ಸ್ ಚೆನ್ನಾಗಿ ಸ್ಪ್ರೆಡ್ ಆಗಿ, ಸಾಯಿಲ್ ಲೂಸ್ ಆಗಿದ್ದರೆ ರೂಟ್ಸ್ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಯಾಕೆ ಅಂತಂದರೆ ಚೆನ್ನಾಗಿ ಉಸಿರಾಡುತ್ತೆ, ಅದಕ್ಕೆ ರೂಟ್ ರಾಟ್ ಆಗೋದಿಲ್ಲ, ಸಫಕೇಟ್ ಆಗೋದಿಲ್ಲ ಆ ಥರ ಚೆನ್ನಾಗಿ ಗಾಳಿ ಆಡಿದಾಗ. ಸೊ ಇದು ಹೆಲ್ಪ್ ಮಾಡುತ್ತೆ, ಈ ಚಾರ್ಕೋಲ್ ಅನ್ನೋದು ಹೆಲ್ಪ್ ಮಾಡುತ್ತೆ ಅದಕ್ಕೆ. ನೋಡಿ ಇಷ್ಟು ಬಂತು. ನನ್ನ ಹತ್ರ ಪೆರ್ಲೈಟ್ ಇರಲಿಲ್ಲ, ನಾನು ಕ್ಯಾಕ್ಟಸ್ ರಿಪಾಟ್ ಮಾಡಬೇಕು ಅವಶ್ಯಕತೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಪ್ರಿಪೇರ್ ಮಾಡಿಕೊಂಡೆ. ಈಗ ಇದನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಂಬಿಡಿ. ಗುಂಡುಕಲ್ಲು ಏನೋ ಒಂದು ತೊಗೊಂಡು ಇದನ್ನು ಕ್ರಷ್ ಮಾಡಿಬಿಡಿ. ಬಟ್ ತುಂಬ ಪೌಡರ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಗ್ರ್ಯಾನ್ಯೂಲ್ಸ್ ಥರ ಇರಬೇಕು. ಇದೇ ಸಿಂಡರ್ ಬದಲಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು, ಪೆರ್ಲೈಟ್ ಬದಲಾಗಿ ನಾವು ಯೂಸ್ ಮಾಡ್ಬೋದು. ಸಿಂಡರ್ನೂ ಇದೇ ಥರನೇ ಮಾಡೋದು ಅಂತ ನನಗನ್ಸುತ್ತೆ. ಕ್ರಷ್ ಮಾಡಿದ ಮೇಲೆ ಇದನ್ನು ಬಿಸಿಲಿಗಾಗಿ ಚೆನ್ನಾಗಿ ಒಣಗಿಸ್ಬಿಡಿ. ನೋಡಿ ಇದನ್ನು ಈಗ ನಾನು ಸಾಯಿಲ್ ಮಿಕ್ಸ್ಚರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಾಯಿ ಕಂಟ ಅಂತ ಇಲ್ಲ, ಏನಾದರೂ ಉಡ್ಡಿದ್ರೂ ಓಕೆ. ನಿಮ್ಮ ಹತ್ರ ಮರದ್ದು ಯಾವುದೇ ಸಿಕ್ಕಿದ್ರೂ ನೀವು ಅದರಲ್ಲಿ ಮಾಡ್ಕೋಬೋದು. ನೀವು ಇದು ಕ್ಯಾಕ್ಟಿ ಆ್ಯಂಡ್ ಸಕ್ಯುಲೆನ್ಸ್ಗೆ ಮಾತ್ರ ಕೊಡಬೇಕು ಅನ್ನೋದಲ್ಲ, ಯಾವುದೇ ಪ್ಲ್ಯಾಂಟಿಗೆ ಬೇಕಾದ್ರೂ ಸಾಯಿಲಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಬಟ್ ಒಣಗ್ಸೋಕ್ಕೆ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರಮ್ ಲೈಫ್ ವಿತ್ ನೇಚರ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.